ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 1109 ಅಂತೇಳಿ ಒಂದು ಟಾಟಾ ಗಾಡಿ, ಒಂದು ಟಾಟಾ ಟಿಪ್ಪರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ನೀವು ಅಲ್ಲಿ ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ, ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ. ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಅದು 1109 ಟಿಪ್ಪರ್ ಗಾಡಿ. ಟಾಟಾದಲ್ಲಿ 1109 ಹೌದೌದು. ಇದು ಟಿಪ್ಪರ್ ಅಂದರೆ ಲಿಫ್ಟ್ ಬರುತ್ತಾ? ಹೌದು, ಲಿಫ್ಟ್ ಬರುತ್ತೆ ಅದರಲ್ಲಿ. ಓಕೆ, 6 ವೀಲ್ ಗಾಡಿನಾ? 6 ವೀಲ್ ಗಾಡಿ ಸರ್. ಓಕೆ, ಯಾವ ಮಾಡಲ್ ಸರ್ ಇದು? 2013. ಓಕೆ, 13 ಮಾಡಲ್ ಅಂದರೆ ಓನರ್ ಎಷ್ಟು ಜನ? ಅದು 9 ಓನರ್ ಆಯ್ತು ಇವಾಗ, ನಾನು 9ನೇ ಓನರ್. ಓಕೆ, ಎಷ್ಟು ಓಡಿದೆ ಅಂತ ಏನಾದರೂ ಕಿಲೋಮೀಟ್ರ್ ರನ್ನಿಂಗ್ ಇದೆಯಾ? ಕಿಲೋಮೀಟ್ರ್ ರನ್ನಿಂಗ್ ಇದೆ. ಹಾಂ, ಅದ್ರ ಇದು ಇಲ್ಲ ನಂತರ, ಇವಾಗ ಎಕ್ಸಾಕ್ಟ್ ರನ್ನಿಂಗ್ ಹೇಳಕ್ಕೆ ಆಗಲ್ಲ. ಓಕೆ ಓಕೆ. ಹಾಂ, ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಟೈರ್ ಎಲ್ಲ ಹೆಂಗಿದಾವೆ? ಟೈರ್ ಒಂದು 60% ಇದೆ. 60% ಅಂದರೆ ಹಿಂದೆ ಮುಂದೆ ಎಲ್ಲ ಸೇರಿದಾವ? ಮುಂದೆ ಒಂದು ಸ್ವಲ್ಪ ಜಾಸ್ತಿ ಇದೆ, ಒಂದು 80% ಇದೆ. ಹಾಂ, ಹಿಂದ್ಗಡೆ ಮಾತ್ರ 60% ಇದಾವೆ. ಹೌದು. ಓಕೆ, ಇಂಜಿನ್ ಎಲ್ಲ ಹೆಂಗಿದೆ ಸರ್ ಗಾಡಿ? ಇಂಜಿನ್ ಎಲ್ಲ ಒಳ್ಳೆ ಗುಡ್ ಕಂಡೀಷನಲ್ಲಿದೆ. ಇದು ಪವರ್ ಶೇರಿಂಗ್ ಬರುತ್ತಾ? ಹೌದು, ಪವರ್ ಸ್ಟೇರಿಂಗ್ ಇದು. ಓಕೆ, ಬಾಡಿ ಸರ್? ಬಾಡಿ ಇದು ಎಲ್ಲ ಕ್ಲೀನ್ ಆಗಿದೆ. ಏನು ಆ ಥರ ಏನೋ ಟಿಂಕರ್ ಕೆಲಸ ಏನು ದೊಡ್ಡದಾಗಿ ಏನಿಲ್ಲ? ಇಲ್ಲ. ಸಣ್ಣ ಬ್ಯಾಕ್ ಸೈಡ್ ಪುಟ್ಟ? ಸ್ವಲ್ಪ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ, ಹಾಂ, ಮಣ್ಣು ಹೊಡಿತಾ ಇದ್ದೀವಿ, ಓಕೆ ಹಾಗೆ ಸ್ವಲ್ಪ ಬ್ಯಾಕ್ ಅಲ್ಲಿ ಪೇಂಟಿಂಗ್ ಸ್ವಲ್ಪ ಹೋಗಿದೆ. ಓಕೆ. ಇನ್ನೇನು ಅದು ಬಿಟ್ಟರೆ ಗಾಡಿ ಎಲ್ಲ ಓಕೆ ಇದೆ? ಗಾಡಿ ಎಲ್ಲ ಓಕೆ ಇದೆ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವ? ಹಾಂ, ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಮತ್ತು ಇದು ಫೈನಾನ್ಸ್ ಅಲ್ಲಿ ಲೋನ್ ಇದೆ ಸರ್. ಎಷ್ಟಿದೆ ಸರ್ ಇನ್ನು? 2 lakhs ಇದೆ. ಹೆಂಗೆ ಕ್ಲಿಯರ್ ಮಾಡಿಕೊಡ್ತೀರಾ? ಅದೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ಓಕೆ. ಈಗ ಗಾಡಿ ಇರೋದೆಲ್ಲಿ ಸರ್ ಲೊಕೇಶನ್? 1 hour. 1 hour? ಹೌದು. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟ್ ಒಂದು 630 ಹೇಳ್ತೀನಿ. ಓಕೆ, 6,30,000 ಹೇಳ್ತಿದ್ರಿ ಈಗ? ಹೌದು. ಬಂದಾಗ ಏನಾದರೂ ಕಡಿಮೆ ಆಗುತ್ತಾ? ಹಾಂ, ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ಓಕೆ, ವಿತ್ CC ಕಂಡೀಷನ್ ಗಾಡಿ ಕೊಡ್ತೀರಾ? ಹೌದು ಹೌದು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಹೌದು, ಇದೆ ಸರ್.